ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ನಾವು ಫ್ಯಾಮಿಲಿ ಎಲ್ಲರೂ ಹಿಮಾವತ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗಿದ್ವಿ. ಸೊ ತುಂಬಾ ಚೆನ್ನಾಗಿತ್ತು ಆ ಪ್ಲೇಸು. ತುಂಬ ದಿನದಿಂದ ಹೋಗ್ಬೇಕಂತ ಅಂದ್ಕೊಳ್ತಾ ಇದ್ವಿ, ಬಟ್ ಹೋಗೋದಕ್ಕೆ ಆಗಿರಲಿಲ್ಲ. ಹಿಂಗೆ ಏನಾದರೂ ಪ್ಲ್ಯಾನ್ ಮಾಡ್ತಿದ್ವಿ, ಪೋಸ್ಟ್ಪೋನ್ ಆಗ್ತಿದ್ದು. ಬಟ್ ಇವತ್ತೇನಾಯ್ತಂದರೆ ಎಲ್ಲರಿಗೂ ಇವತ್ತೂ ಹಂಗೆ ಮಿಸ್ ಆಗೋ ಚಾನ್ಸಸ್ ಇತ್ತು. ಹೋಗ್ಬೇಕಾ ಬೇಡವಾ ಏನು ಎತ್ತ, ಆಲ್ರೆಡಿ ಟೈಮ್ ಆಗಿಬಿಟ್ಟಿದ್ಯಾ, ಎಲ್ರಿಗೂ ಹೋಗೋ ಮನಸ್ಸಿಲ್ಲ, ಏನೋ ಒಂಥರ ಅಂತ ಅನಿಸ್ತಾ ಇತ್ತು. ಫೈನಲಿ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗಲೇಬೇಕಿತ್ತು ಅಂತ ಅನಿಸುತ್ತೆ. ಸೊ ಹಾಗಾಗಿ ಎಲ್ಲರೂ ಸಡನ್ನಾಗಿ ಹಂಗೇ ರೆಡಿ ಆಗಿಬಿಟ್ವಿ, ಹೋಗೋಣ ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟು ಎಲ್ಲ ರೆಡಿಯಾಗಿ ಹೊರಟು ಬಂದ್ವಿ ಅಲ್ಲಿಂದ, ಮನೆಯಿಂದ. ದೇವಸ್ಥಾನಕ್ಕೆ ಬರೋವರೆಗೂ ಏನೋ ಒಂಥರ ಅನಿಸ್ತಿತ್ತು. ಬಟ್ ಆ ಪ್ಲೇಸಿಗೆ ಬಂದಮೇಲೆ ನಿಜವಾಗ್ಲೂ ಮನಸ್ಸಿಗೆ ಎಷ್ಟು ಸಮಾಧಾನ, ಎಷ್ಟು ಖುಷಿ ಆಯ್ತಂದರೆ, ಪ್ರಕೃತಿ ಸೌಂದರ್ಯ ಆಗಿರ್ಬೋದು, ಮತ್ತು ಆ ದೇವಸ್ಥಾನದ ಮೇಲೆ ಫುಲ್ ನಮಗೆ ಚಳಿ ಚಳಿ ಅನ್ನಿಸ್ತಾ ಇರುತ್ತೆ ಆ ಗಾಳಿಗೆ. ಸೊ ಅದೆಲ್ಲ ಏನೋ ಒಂಥರ ಎನ್ವೈರ್ನಮೆಂಟ್ ಸಖತ್ ಇಷ್ಟ ಆಯಿತು. ಅದಷ್ಟೇ ಅಲ್ಲದೆ ದೇವ್ರ ದರ್ಶನ ಅಂತೂ ಸಖತ್ ಇಷ್ಟ ಆಯಿತು ನನಗೆ. ಒಂಥರ ಸಮಾಧಾನ ಆಯಿತು. ಏನು ನಮ್ಮ ಪುಣ್ಯನ ಏನೋ, ದೇವ್ರದ್ದು ಮುಂದೆನೇ ಕೂರಿಸ್ಬಿಟ್ಟು ಅದು ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಬಂದ್ವಿ. ಅಲ್ಲೇ ಪ್ರಸಾದ ಎಲ್ಲ ಊಟ ಮಾಡಿಕೊಂಡು ಪ್ರಸಾದ ಎಲ್ಲ ಸಿಕ್ತು. ಅದರಿಂದ ಅದು ಏನೋ ಒಂಥರ ಮನಸ್ಸಿಗೆ ಸಮಾಧಾನ, ಏನೋ ಬ್ಲೆಸ್ಸಿಂಗ್, ಒಂಥರ ಸಮಾಧಾನ ಆಗ್ತಿತ್ತು. ಅಷ್ಟು ಖುಷಿ ಆಯಿತು ದೇವಸ್ಥಾನಕ್ಕೆ ಹೋಗಿದ್ದು. ನೋಡ್ತಾ ಇರ್ಬೋದು, ಅಲ್ಲೆಲ್ಲ ನಿಂತ್ಕೊಂಡು ಎಲ್ಲರೂ ಫೋಟೋಸ್ ತೊಗೊಂಡು ವೀಡಿಯೋಸ್ ಮಾಡಿಕೊಂಡು ಸ್ವಲ್ಪ ಹೊತ್ತದ್ದು ಎಲ್ಲ ಎಂಜಾಯ್ ಎಲ್ಲ ಮಾಡ್ತಾಯಿದ್ವಿ. ಅಷ್ಟರಲ್ಲಿ ಅಂದರೆ ಬಸ್ಗಳು ಮಾತ್ರ ಹೋಗ್ಲಿಕ್ಕಾಗೋದು, ಗೌರ್ಮೆಂಟ್ ಬಸ್ ಅಷ್ಟೇ ಬಿಟ್ಟಿರೋದು ಬೆಟ್ಟದ ಮೇಲ್ಗಡೆ. ಹಾಗಾಗಿ ನಾವು ಬೆಟ್ಟದ ಮೇಲೆ ಬರಬೇಕಂತಂದರೆ ಗೌರ್ಮೆಂಟ್ ಬಸ್ಸಲ್ಲೇ ಬರಬೇಕು, ಮತ್ತು ಗೌರ್ಮೆಂಟ್ ಬಸ್ಸಲ್ಲೇ ಹೋಗಬೇಕು. ಯಾವುದೇ ರೀತಿ ವೆಹಿಕಲ್ ಅಲೋ ಇಲ್ಲ ಬೆಟ್ಟದ ಮೇಲೆ. ತುಂಬಾ ಚೆನ್ನಾಗಿದೆ. ನನಗಂತೂ ಹೋಗಿಲ್ಲ ಅಂತ ಅಂದಿದ್ರೆ ಇದನ್ನು ಮಿಸ್ ಮಾಡ್ಕೊಂಡ್ಬಿಡ್ತಾಯಿದೆ ಅಂತ ಅನ್ನಿಸ್ತಾಯಿತ್ತು. ಎಲ್ಲರೂ ಫುಲ್ ಎಂಜಾಯ್ ಮಾಡಿದ್ವಿ. ಸೊ ಹಾಗೆ ಬರ್ತಾ ನಾವು ಇನ್ನು ಫಾರೆಸ್ಟಲ್ಲಿ ನೋಡ್ಕೋಬೇಕು ಅಂತ ಅಂದ್ಕೊಳ್ತಾ ಇದ್ವಿ. ಸೊ ಫಾರೆಸ್ಟ್ಗೆ ಹೋಗೋದಕ್ಕಿಂತ ಮುಂಚೆ ಅಲ್ಲಿ ಒಂದು ಕಡೆ ರೆಸ್ಟೋರೆಂಟ್ ಹತ್ರ ನಿಲ್ಲಿಸ್ಬಿಟ್ಟು ಕಾಫಿ ಟೀ ಏನಾದರೂ ಕುಡಿಯೋಣ ಅಂತ ಅಂದ್ಬಿಟ್ಟು ಕೂತ್ಕೊಂಡಿದ್ದು. ಹಾಗೆ ಫ್ರೆಂಡ್ಸ್, ಕಾಫಿ ಟೀ ಎಲ್ಲ ಕುಡಿದು ಎಂಜಾಯ್ ಮಾಡ್ಕೊಂಡು ಹಾಗೇ ಒಂದು ಸ್ವಲ್ಪ ಫಾರೆಸ್ಟ್ ಒಳಗಡೆ ಹೋಗಿ ನೀಟಾಗಿ, ಅಂದರೆ ಕೆಲವೊಂದು ಪ್ರಾಣಿಗಳೆಲ್ಲ ನೋಡ್ಕೊಂಡು ಬಂದ್ವಿ. ಅವತ್ತಂತೂ ಸಖತ್ ಎಂಜಾಯ್ ಮಾಡಿದ್ವಿ. ಹಾಗೆ ಇದು ಬಂದು ಇನ್ನು ನೆಕ್ಸ್ಟ್ ಡೇ ವ್ಲಾಗು. ನಾನು ಮಾರ್ನಿಂಗ್ ಅಡುಗೆ ಎಲ್ಲ ಮಾಡ್ತಾಯಿದ್ದೆ, ಹಸ್ಬೆಂಡ್ಗೆ ಡ್ಯೂಟಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು. ಹಾಗೆ ಫ್ರೆಂಡ್ಸ್, ನಾನು ಇವತ್ತು ಅಗ್ಯಾರು ಎಲೆಕ್ಟ್ರಿಕ್ ಮಲ್ಟಿ ಕುಕ್ ಕೆಟಲ್ ವಿತ್ ಸ್ಟೀಮರ್ನ ಯೂಸ್ ಮಾಡಿಕೊಂಡು ಇವತ್ತು ಅಡುಗೆನ ಮಾಡ್ತಾಯಿದ್ದೀನಿ. ಇವತ್ತು ಆ್ಯಕ್ಚುಲಿ ನನಗೆ ಚಿಂಟು ಮ್ಯಾಗಿ ಬೇಕು ಅಂತ ಕೇಳಿದ್ಲು. ಸೊ ನಾನು ಅದಕ್ಕೋಸ್ಕರ ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿಕೊಂಡು ಮ್ಯಾಗಿನ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಪ್ರಾಡಕ್ಟ್ನ ನಾವು ಎಲ್ಲಿ ಬೇಕಾದರೂ ಕ್ಯಾರಿ ಮಾಡ್ಬೋದು. ಇವನ್ ಹಾಸ್ಟೆಲಲ್ಲಿ ಆಗಿರೋರಾಗಿರ್ಬೋದು, ಅಥವಾ ಹೊರಗಡೆ ಎಲ್ಲಾದರೂ ನಾವು ಟ್ರಿಪ್ ಹೋಗ್ತೀವಿ ಅಂತ ಅಂದ್ರೂ ಕೂಡ ಆರಾಮ್ಸೆ ಒಂದು ಪ್ರಾಡಕ್ಟ್ನ ಬಳಸ್ಬೋದು. ಹಾಗೆ ಈ ಒಂದು ಪ್ರಾಡಕ್ಟ್ ನಿಮಗೂ ಏನಾದರೂ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಕೂಡ ಬೈ ಮಾಡಿ. ಅದರಲ್ಲೂ ಹೆಣ್ಮಕ್ಳಿಗೆ ಮಾರ್ನಿಂಗ್ ಟೈಮ್ ಅಂತೂ ತುಂಬಾ ಕೆಲಸ ಇರುತ್ತೆ. ಮಾರ್ನಿಂಗ್ ಟಿಫನ್ ಎಲ್ಲ ರೆಡಿ ಆದಮೇಲೆ ಅದರಲ್ಲಿ ಏನಾದರೂ ಬಾಕ್ಸಿಗೆ ನಾವು ಎಕ್ಸ್ಟ್ರಾ ಅವ್ರ ನೈಟ್ ಊಟಕ್ಕಾಗಿರ್ಬೋದು, ಮತ್ತು ಆಫ್ಟರ್ನೂನ್ಗಾಗಿರ್ಬೋದು, ಯಾವುದೇ ಒಂದು ಬಾಕ್ಸ್ ಪರ್ಟಿಕ್ಯುಲರಾಗಿ ಕಟ್ಟಬೇಕು ಅಂತ ಅಂದಾಗ ಸೀರಿಯಸ್ಲಿ ನಮಗೆ ತುಂಬಾ ಕೆಲಸ ಹಿಡಿಯುತ್ತೆ. ಏನಕ್ಕಂದರೆ ಅಡುಗೆ ಮಾಡೋದಿರುತ್ತೆ, ಮತ್ತು ಮಾರ್ನಿಂಗ್ ಟಿಫನ್ ಮಾಡಿ ಮತ್ತು ಅಡುಗೆ ಚಪಾತಿ ಅದೆಲ್ಲ ಮಾಡೋದಿರುತ್ತೆ, ಪಲ್ಯ ಹಂಗಾಗಿ ಸ್ವಲ್ಪ ಜಾಸ್ತಿನೇ ಟೈಮ್ ತೊಗೊಳುತ್ತೆ. ಅದಷ್ಟೇ ಅಲ್ಲದೆ ಇವಾಗ ನಿಮಗೆ ಗೊತ್ತು, ಆಷಾಢ ಸ್ಟಾರ್ಟ್ ಆಗಿಬಿಟ್ಟಿದೆ. ಆಷಾಢ ಸ್ಟಾರ್ಟ್ ಆಗಿದೆ ಅಂತ ಅಂದರೆ ನಮ್ಮ ಕೆಲಸಗಳೂ ಸ್ವಲ್ಪ ಜಾಸ್ತಿನೇ. ಏನಕ್ಕಂದರೆ ಆಷಾಢ ಆಗಿದ ತಕ್ಷಣ ನೆಕ್ಸ್ಟು ಭೀಮ್ನ ಅಮಾವಾಸ್ಯೆಯಿಂದನೇ ಏನಂತ ಹೇಳಿದ್ರೆ ಹಬ್ಬಗಳು ಶುರು ಆಗೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಇನ್ನು ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಬರುತ್ತೆ, ಅದಕ್ಕೆ ಮನೆ ಕ್ಲೀನಿಂಗ್ ಮಾಡೋದು ಅದು ಇದು ಅನ್ನೋ ಒಂದು ಟೆನ್ಷನ್ನು. ಅದ್ರ ಜೊತೆಗೆ ನಿಮಗೆ ಗೊತ್ತಿರ್ಬೋದು, ಮನೆ ಕನ್ಸ್ಟ್ರಕ್ಷನ್ ನಾವು ಮಾಡ್ತಿದ್ದೀವಿ ಅಂತ ಅಂದರೆ ಆಲ್ಮೋಸ್ಟ್ ನಮಗೆ ಸ್ವಲ್ಪ ಓಡಾಟಗಳು ಅಲ್ಲಿಂದ ಇಲ್ಲಿಗೆ ತುಂಬಾ ಜಾಸ್ತಿ ಇರುತ್ತೆ. ಸೊ ಅಲ್ಲೂ ಕನ್ಸ್ಟ್ರಕ್ಷನ್ ನಡೀತಾ ಇರೋ ಜಾಗಕ್ಕೂ ಹೋಗಬೇಕಾಗಿರುತ್ತೆ. ಇದರಲ್ಲಿ ಇದನ್ನೆಲ್ಲ ಅಡುಗೆ ಮನೆ ಕೆಲಸ ಅದನ್ನೆಲ್ಲ ಮ್ಯಾನೇಜ್ ಮಾಡಿಕೊಂಡು ಜೊತೆಗೆ ಕ್ಲೀನಿಂಗ್ ಎಲ್ಲ ಮಾಡೋದು ಅಂತ ಅಂದ್ರೆ ಅಪ್ಪ ನನಗಂತೂ ಹೇಗೆ ಮುಗಿಸ್ತೀನೋ ಅಂತ ಅನ್ಸೋದಕ್ಕೆ ಶುರುವಾಗ್ಬಿಟ್ಟಿದೆ. ಮನೆ ಕ್ಲೀನಿಂಗ್ ಶುರು ಮಾಡಬೇಕು. ಹಾಗೆ ಫ್ರೆಂಡ್ಸ್, ಈಗ ತಾನೇ ನಾನು ಎಲ್ಲ ಕೆಲಸಗಳನ್ನ ಮುಗಿಸ್ಬಿಟ್ಟು ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡೆ. ನಿಮಗೆ ಗೊತ್ತು, ಮಾರ್ನಿಂಗ್ ಟೈಮ್ ನಾನು ಹೇಳಿದಾಗೆ ಎಷ್ಟು ಕೆಲಸ ಇರುತ್ತೆ ಅಂತ ಅಂದ್ಬಿಟ್ಟು. ಅದ್ರ ಜೊತೆಗೆ ಈಗ ಹಬ್ಬಗಳು, ನೆಕ್ಸ್ಟ್ ಮಂತಿಂದ ಹಬ್ಬಗಳು ಸ್ಟಾರ್ಟ್ ಆಗುತ್ತೆ. ಸೊ ಅದ್ರ ಜೊತೆಗೆ ಮನೆ ಕ್ಲೀನಿಂಗ್ ಅದು ಇದು ಅಂತ ಎಲ್ಲ ಕೆಲಸ ಮಾಡ್ಕೋಬೇಕು. ಮತ್ತು ಕನ್ಸ್ಟ್ರಕ್ಷನ್ ಜಾಗಕ್ಕೆಲ್ಲ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಅದನ್ನೆಲ್ಲ ಮ್ಯಾನೇಜಬಲ್ ಮಾಡಲೇಬೇಕು. ಏನಕ್ಕಂದರೆ ನಾವು ಬಂದು ಮನೆ ಕಟ್ಟಿಸ್ತಾ ಇರೋದು ಜಸ್ಟ್ ಲೇಬರ್ದ ಅಷ್ಟೇ ಕೊಟ್ಟಿರೋ ವಯಸ್ಸಿರೋದು. ಅಂದರೆ ಕಾಂಟ್ರಾಕ್ಟರು ಪೂರ್ತಿ ನಾವು ಮನೇನ ವಹಿಸಿಲ್ಲ, ಜಸ್ಟ್ ಲೇಬರ್ ಚಾರ್ಜಸ್ ವಹಿಸಿದ್ವಿ. ಇನ್ನು ಮಿಕ್ಕಿದ್ದು ಏನಿದೆ ಅಂದರೆ ಒಂದು ಸಾಮಾನುಗಳು ಬೇಕಾಗಿರೋವಂಥ ಸಾಮಗ್ರಿಗಳೆಲ್ಲ ಕನ್ಸ್ಟ್ರಕ್ಷನ್ಗೆ ಯಾವುದೇ ಬೇಕು ಅದನ್ನೆಲ್ಲ ನಾವೇ ತಂದುಕೊಡೋ ಅಂಥದ್ದು. ಹಾಗಾಗಿ ಸ್ವಲ್ಪ
ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ನಮ್ಮ ಕಡೆನೇ ಇರುತ್ತೆ. ಹಂಗಾಗಿ ನಾವು ನೋಡ್ಕೋಬೇಕಾಗಿರುತ್ತೆ. ಮತ್ತು ಅವ್ರಿಗೇನಾದರೂ ವಸ್ತು ಬೇಕಾದಾಗ ತಂದ್ಕೊಡ್ಬೇಕಾಗಿರುತ್ತೆ. ಬಾ ಜೀವು ಒಳಕ್ಕೆ. ಹಾಗೆ ಫ್ರೆಂಡ್ಸ್, ನಾವೇನಾದರೂ ಇಂಜಿನಿಯರ್ಗೆ ವಹಿಸಿದ್ದೀವಿ ಅಂತ ಅಂದರೆ ನಮ್ದು ಅಷ್ಟು ರೆಸ್ಪಾನ್ಸಿಬಿಲಿಟಿ ಇರೋದಿಲ್ಲ. ಏನಕ್ಕಂದರೆ ಎಲ್ಲ ಅವ್ರಿಗೆ ವಹಿಸಿರ್ತೀವಿ. ಪ್ರತಿಯೊಂದು ಸಾಮಾನಿಂದ ಹಿಡಿದು ಮತ್ತು ನೀರು ಹಾಕೋದ್ರಿಂದ ಹಿಡಿದು ಪ್ರತಿಯೊಂದನ್ನು ಅವರೇ ನೋಡ್ಕೊಳ್ತಿರ್ತಾರೆ. ಬಟ್ ನಾವೇ ಎಲ್ಲ ಇನ್ಚಾರ್ಜ್ ತೊಗೊಂಡಿರೋದ್ರಿಂದ ಸ್ವಲ್ಪ ಕೆಲಸ ಜಾಸ್ತಿನೇ, ಸ್ವಲ್ಪ ಜಾಸ್ತಿನೇ ಇರುತ್ತೆ. ಓಡಾಟದಿರುತ್ತೆ. ಏನಾದರೂ ಅವ್ರು ಕೇಳಿದಾಗ ಕರೆಕ್ಟಾಗಿ ಇನ್ ಟೈಮ್ಗೆ ಅವ್ರಿಗೆ ವಸ್ತುಗಳು ತಂದ್ಕೊಡೋದೆಲ್ಲ ಇರುತ್ತೆ. ಹಂಗಾಗಿ ಸ್ವಲ್ಪ ಅಲ್ಲಿ ನಿಂತ್ಕೊಂಡು ನೋಡ್ಕೊಳ್ಳೋದೆಲ್ಲ ಇರುತ್ತೆ. ಹಾಗಾಗಿ ಸ್ವಲ್ಪ ಕೆಲಸ ಜಾಸ್ತಿನೇ ಅಂತಲೇ ಹೇಳ್ಬೋದು. ಹಾಗೆ ಫ್ರೆಂಡ್ಸ್, ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೆ. ಮಾತಾಡ್ಬೇಕಾದ್ರೇ ಒಂದು ಡ್ರೆಸ್ನ ಬುಕ್ ಮಾಡಿದ್ದೆ ನಾನು ಮಿಂತ್ರದಲ್ಲಿ. ಸೊ ಆ ಒಂದು ಡ್ರೆಸ್ಸು ನನಗೆ ಈಗ ತಾನೇ ಜಸ್ಟ್ ಬಂತು. ನಾನು ಅದನ್ನು ಇನ್ನೂ ಓಪನ್ ಕೂಡ ಮಾಡಿಲ್ಲ. ನೋಡ್ತಾ ಇರ್ಬೋದು, ಕಾಟನ್ ಡ್ರೆಸ್ಸು. ನನಗೆ ಕಾಟನ್ ವೇರ್ ಮಾಡೋದಕ್ಕೆ ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ. ಹಂಗಾಗಿ ಸ್ವಲ್ಪ ಜಾಸ್ತಿ ಕಾಟನ್ ಡ್ರೆಸ್ಗಳೇ ಆದಷ್ಟು ತರಿಸ್ತಾ ಇರ್ತೀನಿ. ಸ್ವಲ್ಪ ಡಿಸ್ಟರ್ಬೆನ್ಸು. ತುಂಬ ಚೆನ್ನಾಗಿದೆ ಡ್ರೆಸ್ ಅಂತೂ. ಈ ಒಂದು ಡ್ರೆಸ್ದು ನಾನು ವಿಡಿಯೋನ ಮಾಡಿಲ್ಲ ಇನ್ನು, ಏನಕ್ಕಂದರೆ ಜಸ್ಟ್ ಇವಾಗ ಬಂದಿರೋದ್ರಿಂದ. ಇದ್ರದ್ದು ವಿಡಿಯೋನ ಮಾಡಿಬಿಟ್ಟು ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ. ನಿಮಗೆ ಬೇಕಂತ ಹೇಳಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿದರೆ ನಿಮ್ಗೆ ಅಲ್ಲೇ ಡೈರೆಕ್ಟ್ ಲಿಂಕ್ ಸಿಗುತ್ತೆ. ಅಂಬ್ರೆಲ್ಲ ಇದೆ. ನೆಕ್ ಡಿಸೈನ್ ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ. ವಿ ನೆಕ್ ಬರುತ್ತೆ, ಈ ಥರ ಇದೆ. ಮತ್ತು ಪ್ಯಾಂಟು 3 ಪೀಸ್ ಸೆಟ್ ಇದು ಪ್ಯಾಂಟು ಹಿಂಗಿದೆ. ಹಾಗೆ ದುಪ್ಪಟ್ಟ ಕೂಡ ಬರುತ್ತೆ. ಇದು ಕ್ಲಿಯರ್ ಆಗಿ ನಾನು ನಿಮಗೆ ಹೇಳಿದಾಗೆ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಮಾಡಿರ್ತೀನಿ, ಅಲ್ಲಿ ಸಿಗುತ್ತೆ. ಅದಷ್ಟೇ ಅಲ್ಲದೆ ನೋಡಿ, ಒಂದು ಫೌಂಡೇಶನ್ ಬಗ್ಗೆ ಕೂಡ ನಾನು ಮಾಹಿತಿ ನೀಡಿದ್ದೀನಿ. ಅಂದರೆ ತುಂಬ ಜನ ಮೇಕಪ್ ವಿಡಿಯೋ ಮಾಡಿಯಕ್ಕೆ ಅದು ಇದು ಅಂತೆಲ್ಲ ಸುಮಾರು ಸಲ ಕೇಳಿದ್ರಿ, ನಾನು ಅದು ಮಾಡಿರಲಿಲ್ಲ. ಹಾಗೆ ಇದು ನನಗೆ ಸಖತ್ತು ಇಷ್ಟ ಆಗಿರ್ತಕ್ಕಂಥ ಫೌಂಡೇಶನ್ನು ಶುಗರ್ ಕಂಪ್ನಿದು ಇನ್ಬಿಲ್ಟ್ ಬ್ರಷ್ ಬಂದಿದೆ. ನಾನು ಇದ್ರದ್ದು ವಿಡಿಯೋ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಮಾಡಿ ಹಾಕಿದ್ದೀನಿ. ತುಂಬ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಇಲ್ಲಿ ಬ್ರಷ್ ಬರುತ್ತೆ, ಈ ಸೈಡ್ ಬಂದು ಫೌಂಡೇಶನ್ ಬರುತ್ತೆ. ಈ ರೀತಿ ಡೈರೆಕ್ಟಾಗಿ ನಾವು ಅಪ್ಲೈ ಮಾಡ್ಕೋಬೋದು. ಇದು ಫೌಂಡೇಶನ್ ಹಚ್ಬಿಟ್ಟು ಈ ಥರ ಬ್ರಷಲ್ಲಿ ನಾವು ಬ್ಲೆಂಡ್ ಮಾಡ್ಕೋಬೋದು. ನೋಡ್ತಾ ಇರ್ಬೋದು, ಈ ಥರ ಇದೆ. ಇದ್ರದ್ದು ಒಂದು ನಿಮಗೆ ಲಿಂಕ್ ಬೇಕಿದ್ರೆ ನಾನು ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ಆ ವಿಡಿಯೋಗೆ ಹೋಗ್ಬಿಟ್ಟು ನೀವು ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ಈ ಒಂದು ಪ್ರಾಡಕ್ಟ್ದು ಲಿಂಕ್ ಕೂಡ ಸಿಗುತ್ತೆ ನಿಮಗೆ. ಹಾಗೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.